ಈಗಾಗಲೇ ಹತ್ರ 1000 ಸೇವೆಗಳನ್ನ ಸೇವಾ ಸಿಂಧು ಆ್ಯಪು ಮ್ಯಾನೇಜ್ ಮಾಡ್ತಿದೆ. ನಾನು ಒಬ್ಬರು ಅಧಿಕಾರಿಗಳು ಇಲ್ಲಿ ಗವರ್ನೆನ್ಸ್ ಆ ಅಧಿಕಾರಿ ಒಬ್ಬರ ಹತ್ರ ಮಾತಾಡಿದೆ, ಸರ್ ನಮ್ಮ ರಾಜ್ಯದ್ದು ಸರ್ವರ್ ಕೆಪಾಸಿಟಿ ಹೆಂಗಿದೆ, ಇಷ್ಟು ಜನ ಆನ್ಲೈನ್ ಅರ್ಜಿಗಳು ಹಾಕಕ್ಕೆ ಬಂದುಬಿಟ್ರೆ ಒಂದೇ ಸ್ಥಿತಿಗೆ ತಡ್ಕೊಳುತ್ತಾ ನಮ್ಮ ಸರ್ವರು ಅಂತ. ಇಲ್ಲ ನಿಖಿಲ್, ನಾನು ಹೇಳಿದ್ದೀವಿ ಸರ್ಕಾರಕ್ಕೆ, ಇದನ್ನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇದೆ. ನಾವು IT-BT ಕ್ಯಾಪಿಟಲ್ಲು, ಇಡೀ ದೇಶಕ್ಕೆ ತಂತ್ರಜ್ಞಾನದ ದಾರಿಯನ್ನು ತೋರಿಸ್ಕೊಟ್ಟಂಥವ್ರು ನಾವು. ನಮಗೆ ತಂತ್ರಜ್ಞಾನದ ಸಮಸ್ಯೆ, ಇದೊಂಥರ ತೃಪ್ತಿಗೆ ಲಾಡು ಅಂದಂಗೆ ಆಯ್ತಪ್ಪ ಇದು. ಅಲ್ಲಿಗೆ ಇವತ್ತಿನ ದಿನ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆ ಆಯಿತು. ಅದರಲ್ಲಿ ನಾಯಕರು ಮಾತನಾಡಿದ್ದಾರೆ. ಅದಾದಮೇಲೆ ಈ ತಾಂತ್ರಿಕ ತಿರುವು ಅಂತ ಬಂದುಬಿಡ್ತು, ಅದ್ರ ಬಗ್ಗೆನೂ ನಾಯಕರು ಮಾತಾಡಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇನು ಹೇಳಿದ್ರು ಕೇಳಿ. ಪ್ಲಾನ್ ಮಾಡಿದೀವಿ, ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗ್ ಮಾಡ್ತಾರೆ ಇದನ್ನು ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು? ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಇದು ಸ್ವಲ್ಪ ಗಂಭೀರವಾಗಿರಿ, ಹಿಂಗ ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಸಾಫ್ಟ್ವೇರ್ ಬಗ್ಗೆ ಅವರಿಗೆ ABCDನೂ ಗೊತ್ತಿಲ್ವಲ್ಲ. ದಯವಿಟ್ಟು ಮಾನ್ಯ ಜಾರಕಿಹೊಳಿ ಅವರೇ, ಎಲ್ಲಿಯೂ ಈ ರೀತಿ ಅಪಹಾಸ್ಯದ ಹೇಳಿಕೆಗಳನ್ನ ಕೊಡಬೇಡಿ. ಈ ಯೋಜನೆಗೆ ವಿಳಂಬ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ನಿಮ್ ವಿಳಂಬ ನೀತಿ ಕೇಂದ್ರ ಸರ್ಕಾರಕ್ಕೆ ತೋರ್ಸದ? ನಿಮ್ಮನ್ನು ಸರಿಪಡಿಸ್ಕೊಳ್ಳಿ ಫಸ್ಟ್. ನಿಮಗೆ ಗ್ಯಾರಂಟಿ ಕೊಡುವಾಗ ಗೊತ್ತಿರ್ಲಿಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ದಮ್ಮ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ನಿಜವಾಗ್ಲೂ ಕೂಡ ದಮ್ಮಿದ್ರೆ, ತಾಕತ್ತಿದ್ರೆ ಎಲ್ಲಾ ಕಡೆಯಿಂದ ಅಕ್ಕಿ ಶೇಖರಣೆಯನ್ನ ಮಾಡಿ ಒಂದು ಕುಟುಂಬಕ್ಕೆ 5 ಜನ ಇದ್ರೆ 60 ಕೆಜಿಯನ್ನು ಕೊಡ್ಬೇಕು. ನೀವು 10 ಕೆಜಿ ಅಕ್ಕಿ ಕೊಡ್ತೀವಿ, 5+5 ಕೊಡ್ತೀವಿ ಅಂತ ಹೇಳಿದೀವಿ. ನಾವು ಕೊಟ್ಟೇ ಕೊಡ್ತೀವಿ, ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇನೆ, ಕೊಟ್ಟೇ ಕೊಡ್ತೀವಿ. ಗ್ಯಾರಂಟಿ ಪ್ರಕಾರ ನಾವು ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. ನಮಗೆ ಅಕ್ಕಿ ಬರ್ತವೆ ಖಚಿತವಾಗಿ, ಸ್ವಲ್ಪ ವಿಳಂಬ ಆಗ್ಬೋದು, ನಾವು ಕೊಡೋದ್ರಲ್ಲಿ ಅಕ್ಕಿ ಅಂತೂ ಕೊಡ್ತೀವಿ. 1 ತಿಂಗಳು ಮುಂದೂಡಿದ್ರೆ 1000 ಕೋಟಿ ಸೇವಿಂಗ್ಸ್ ಆಗ್ತೈತೆ. ಅದಕ್ಕೋಸ್ಕರ ಮುಂದೂಡಕ್ಕೆ ಮೋದಿ ಹೆಸರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಖಜಾನೆ ಅಧಿಕಾರ ಎಲ್ಲ ಇದ್ದು ಪ್ರತಿಭಟನೆಗೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ ಕೈಲಿ ನಾಲಾಯಕು ಕೆಲಸಕ್ಕಾಗದೇ ಇರೋರು ನೀವು. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಿ ಅಂತ ಇವತ್ತು ನಮಗೆ ಹಕ್ಕಿನ ಕೊಡ್ತಾ ಇಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ರಮೇಶ್ ಬಾಬು ಅವರು, ವಕ್ತಾರರು, ಕಾಂಗ್ರೆಸ್ ಪಕ್ಷ, ಮಾಜಿ MLC. ನಮಸ್ಕಾರ ಸರ್, ಸ್ವಾಗತ ನಿಮಗೆ. ಅಶ್ವಿನ್ ಕುಮಾರ್ ಇದ್ದಾರೆ JDS ನಿಂದ, ಮಹೇಶ್ ಅವರಿದ್ದಾರೆ BJPಯಿಂದ. ನಮಸ್ಕಾರ. ತಂತ್ರಜ್ಞಾನದ ವಿಷಯ ಇರೋದ್ರಿಂದ ಒಬ್ರು ತಜ್ಞರನ್ನೇ ಕೂಡ್ಸ್ಕೊಂಡು ಮಾತಾಡೋಣ ಅಂತ ಪಣಿಂದರ್ ಅವರು ಇದ್ದಾರೆ, ಅವರು ಸೈಬರ್ ಎಕ್ಸ್ಪರ್ಟ್. ನಮಸ್ಕಾರ ಪಣಿಂದರ್ ಅವರೇ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ನಮಸ್ಕಾರ. ಫಸ್ಟ್ ಟು ದ ಪಾಯಿಂಟ್ ಮಾತಾಡೋಣ, ಟು ದ ವಿಷಯ ಮಾತಾಡೋಣ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಸೇವಾ ಸಿಂಧು ವೆಬ್ಸೈಟೇ ಹ್ಯಾಕು. ಅಲ್ಲ ಸರ್, ಅಲ್ಲಿ 866ಕ್ಕೂ ಹೆಚ್ಚು ಸೇವೆಗಳು, 88ಕ್ಕೂ ಅಧಿಕ ರಾಜ್ಯ ಮತ್ತು ಕೇಂದ್ರದ ಹಲವಾರು ಇಲಾಖೆಗಳು ಸೇವೆಯನ್ನ ಕೊಡ್ತಿರೋ ಅಂತ ಒಂದು ವೇದಿಕೆ ಅದು. ದಟ್ಸ್ ಅ ಪ್ಲಾಟ್ಫಾರ್ಮ್, ಅ ವೆಬ್ಸೈಟ್. 866ಕ್ಕೂ ಹೆಚ್ಚು ಸೇವೆಗಳು ಕೊಡ್ತಿರುವಂಥದ್ದು. ಸರ್, ಇಲ್ಲಿ ನಾನು ಕೇಳುವಂಥದ್ದು ಫಸ್ಟ್ ಬೇಸಿಕ್ ಪ್ರಶ್ನೆ, ಈ ಒಂದು ಐ ನೋ ದಿ ಆನ್ಸರ್. ನಮ್ಮ ವೀಕ್ಷಕರ ಲಾಭಕ್ಕಾಗಿ, ಅವರ ತಿಳುವಳಿಕೆಗಾಗಿ ನಾನು ಕೇಳ್ತಿರುವಂಥದ್ದು ಸರ್, ಯಾವುದೋ ಒಂದು ಸೇವೆಯನ್ನ ಮಾತ್ರ ಅಥವಾ ಒಂದು URL ಲಿಂಕ್ನ ಮಾತ್ರ ಹ್ಯಾಕ್ ಮಾಡಬಹುದಾ? ನೋಡಿ, ಈ ಪ್ರಶ್ನೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೈಲೈಟ್ ಮಾಡೋದು ತುಂಬಾ ಎಸೆನ್ಷಿಯಲ್. ಪ್ಲೀಸ್. ಫಸ್ಟ್ ಆಫ್ ಆಲ್, ಈ ಸೇವಾ ಸಿಂಧು services.karnataka.gov.in ಇದು ಪೋರ್ಟಲ್. ಇದು ಅಂದ್ರೆ ಕರ್ನಾಟಕ ಗೌರ್ಮೆಂಟಿನ ಅಧಿಕೃತವಾದ ಒಂದು ವೆಬ್ಸೈಟ್. ಇದನ್ನ ಹೋಸ್ಟ್ ಮಾಡೋದು ಯಾರಪ್ಪ ಅಂತ ಕೇಳಿದ್ರೆ, ಅಂಡರ್ ದ ಪ್ರಾಜೆಕ್ಟ್ ಕಾಲ್ಡ್ ಸರ್ವಿಸ್ ಪ್ಲಸ್ ಅಂತ ನಮ್ಮ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC is again a government of India organization. ಅವರು ಇದನ್ನ ಹೋಸ್ಟ್ ಮಾಡಿ ಮೇಂಟೈನ್ ಮಾಡ್ತಾರೆ. ಇದನ್ನ ಅಂದ್ರೆ ದ ಕಂಪ್ಲೀಟ್ ಕಾಂಟೆಂಟ್ ಆಫ್ ದಿಸ್ ವೆಬ್ಸೈಟ್ ಈಸ್ ಓನ್ಡ್ ಅಂಡ್ ಅಪ್ಡೇಟೆಡ್ ಅಂಡ್ ಮ್ಯಾನೇಜ್ ಬೈ NIC. ಇದು ಕೇವಲ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಇದು ಹೋಸ್ಟ್ ಮಾಡೋದಿಲ್ಲ. ಗೌರ್ಮೆಂಟಿನ ಹಲವಾರು ಪ್ರಾಜೆಕ್ಟ್ಗಳಿಗೆ ಇದು ಒಂದು ಅಧಿಕೃತವಾದ ಒಂದು ಸಪರೇಟ್ ಏಜೆನ್ಸಿ, ಸಪರೇಟ್ ವಿಂಗ್ ಇದು, which will take care of basically the computer and network related essentials for government of the country ಆಗಿರ್ಬೋದು, government of the states ಇರಬಹುದು. ಸೊ ಇವಾಗಿರೋ ಪ್ರಶ್ನೆ ಅಂತ ಕೇಳಿದ್ರೆ, ಕೇವಲ ಈ ಒಂದು ಸರ್ವಿಸ್ನ ಮಾತ್ರ ಅವರು ಹ್ಯಾಕ್ ಮಾಡಿದಾರ ಅಂತ ಪ್ರಶ್ನೆ ಬಂದಿದೆ. ಸಿ, ಫಸ್ಟ್ ಆಫ್ ಆಲ್
ಹ್ಯಾಕಿಂಗ್ ಇಸ್ ಅ ವೆರಿ ಸೆನ್ಸಿಟಿವ್ ವರ್ಡ್. ಸೊ ಯಾರೇ ಆಗಿರಲಿ ಅದನ್ನ ಈ ಹಂತದಲ್ಲಿ ಬಳಸೋದು ತುಂಬಾ ತಪ್ಪಾಗತ್ತೆ. ಆದ್ರೆ ಗೊತ್ತಿರೋ ಕಾರಣಕ್ಕೋಸ್ಕರ ಅದು ನೆಟ್ವರ್ಕ್ ಸರ್ವರ್ ಲೋಡ್ ತಗೋತಿಲ್ಲ, ಬ್ಯಾಂಡ್ವಿಡ್ತ್ ಕೊರತೆಯಿಂದ ಅದು ಅಪ್ಗ್ರೇಡ್ ಆಗಿಲ್ಲ ಅಂತ ಇರ್ಬೋದು, ಅಥವಾ ಟೆಕ್ನಿಕಲ್ ಹ್ಯಾಂಡಿಕ್ಯಾಪ್ ಸಿಚುಯೇಷನ್ ಇಂದ ಅದು ವೆಬ್ಸೈಟ್ ಇವಾಗ ಅನ್ಕೊಂಡ ರೀತಿಯ ವರ್ಕ್ ಆಗಿಲ್ಲದೆ ಇರ್ಬೋದು. ದಟ್ ಡಸಂಟ್ ಮೀನ್ ದ ಕಂಪ್ಯೂಟರ್ ಆರ್ ದ ನೆಟ್ವರ್ಕ್ ಈಸ್ ಹ್ಯಾಕ್ಡ್. ಸೊ ಇವು ಮೊದಲನೇ ವಿಚಾರ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಅಲ್ಲ, ಇಲ್ಲಿ ನಾನು ಒಬ್ಬರು ಆಫೀಸರಿಗೆ ಕೇಳಿದೆ, ಸರ್ ಇದು ಓವರ್ಲೋಡ್ ಆಯ್ತಾ ಅಂತ. ನನಗೆ ಗೊತ್ತಿಲ್ಲ ಸರ್, ನಮ್ಮ ಸರ್ವರ್ ಸ್ಟ್ಯಾಕ್ ಹೆಂಗಿದೆ ಕರ್ನಾಟಕದ್ದು, ಅಥವಾ ಕೇಂದ್ರದಲ್ಲಿ ನಮ್ಮ ಸರ್ವರ್ ಪೂಲ್ ನಮಗೆ ಎಷ್ಟು ಸಿಗ್ತಾ ಇದೆ, ಅಟ್ ವಾಟ್ ಕೆಪಾಸಿಟಿ ಕರ್ನಾಟಕ ಸರ್ಕಾರ ಇವತ್ತು ಕೆಲಸ ಮಾಡ್ತಿದೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅನ್ನೋದು ಐ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಶನ್. ಬಟ್ ಈ ಥರ ಲಕ್ಷಾಂತರ ಜನ ಒಂದೇ ಸತಿಗೆ ಅರ್ಜಿ ಹಾಕೋದಕ್ಕೆ ಮುಂದಾದಾಗ ಒಂದು ಲಿಮಿಟೆಡ್ ಸರ್ವರ್ ಕೆಪಾಸಿಟಿ ಇದ್ದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆ ತಾವು ಹೇಳ್ಬೋದಾ ಪ್ಲೀಸ್? ಸರ್ ನೋಡಿ, ಇದು ಇವಾಗ ನೋಡ್ತಿರೋದು ಸೇವಾ ಸಿಂಧು ಪೋರ್ಟಲ್ ನೋಡ್ತಾ ಇದೀವಿ. ಸೊ ಲೆಟ್ಸ್ ಫರ್ಗೆಟ್ ಸೇವಾ ಸಿಂಧು ಫಾರ್ ದ ಟೈಮ್ ಬೀಯಿಂಗ್. ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು, GST ಫೈಲಿಂಗ್ ಅಂತೆಲ್ಲ ಒಂದೊಂದು ತಿಂಗಳಿಗೆ 3 ತಿಂಗಳಿಗೆ ಸಾಕಷ್ಟು ಫೈಲಿಂಗ್ ಮಾಡ್ತಾ ಹೋಗ್ತಾರೆ ಜನ. ಆ ಟೈಮಲ್ಲಿ ಕೂಡ ಕಡೆ ಡೇಟ್ಗಳಲ್ಲಿ ಇದೇ ರೀತಿ ಇಶ್ಯೂಗಳು ಬರುತ್ತೆ. ಆ ಸರ್ವರ್ ಲೋಡ್ ತಗೊಳ್ಳೋದಿಲ್ಲ, ಸರ್ವರ್ ಡೌನ್ ಇದೆ, ಆತ ನಾವು ಮಾಡ್ತಿರೋ ಅಪ್ಲಿಕೇಶನ್ ಅಪ್ ಆಗ್ತಿಲ್ಲ ಅಂದ್ಬಿಟ್ಟು ಅಂತ ಸಾಕಷ್ಟು ಇಶ್ಯೂಗಳನ್ನ ನೋಡ್ತೀವಿ ನಾವು. ಬೇಸಿಕಲಿ ಆ ಒಂದು ಸರ್ವರ್ಗೆ ಏನು ಲೋಡ್ ಇರುತ್ತೆ, ಉದಾಹರಣೆಗೆ ನಾವು ಅಡ್ವೊಕೇಟ್ಗಳಿಗಾದ್ರೆ ಚೆನ್ನಾಗಿ ಪರಿಚಯ ಇರ್ತದೆ. ಯಾವ್ದಾರ ಕೋರ್ಟ್ ಬಿಲ್ಡಿಂಗ್ ಹೋದ್ರೆ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಸಾವಿರಾರು ಜನ ಒಟ್ಟಿಗೆ ಅಲ್ಲಿ ಕೋರ್ಟ್ಗೆ ಬಂದಿರ್ತಾರೆ, ಅಲ್ಲಿ ಸಾವಿರಾರು ಮೊಬೈಲ್ ನಂಬರ್ಗಳು ಒಟ್ಟಿಗೆ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ನಿಯರೆಸ್ಟ್ ಮೊಬೈಲ್ ಟವರ್ ಏನಿದೆ ಅದು ಅಷ್ಟು ಜನಕ್ಕೂ ಅದೇ ಸ್ಪೀಡ್ ಅಲ್ಲಿ ಡೇಟಾ ಕ್ಯಾಟರ್ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲದೆ ಇರ್ಬೋದು. ಅದಕ್ಕೆ ಆ ಒಂದು ಕಾರಣಕ್ಕೆ ಅಲ್ಲಿ ಎಷ್ಟೋ ಜನಕ್ಕೆ ನೆಟ್ವರ್ಕ್ ಕನೆಕ್ಟ್ ಆಗೋದಿಲ್ಲ, ಕೆಲವರಿಗೆ ನೆಟ್ವರ್ಕ್ ಕನೆಕ್ಟ್ ಆದ್ರೂ ಕೂಡ ತುಂಬಾ ಡಿಲೇ ಆಗಿ ಕನೆಕ್ಟ್ ಆಗ್ತಾ ಹೋಗುತ್ತದು. ಸೊ ಅಲ್ಟಿಮೇಟ್ಲಿ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ನಾವು ಈ ವೆಬ್ಸೈಟು ಅನ್ಕೊಂಡ ರೀತಿಯಲ್ಲಿ ಎಲ್ರಿಗೂ ವರ್ಕ್ ಆಗ್ತಿಲ್ಲ. ಕೆಲವ್ರಿಗೆ ಅವರು ಲಾಗಿನ್ ಮಾಡೋ ಟೈಮಲ್ಲಿ ನೆಟ್ವರ್ಕ್ ಟ್ರಾಫಿಕ್ ಕಡಿಮೆ ಇದ್ದಂತಹ ಟೈಮಲ್ಲಿ ಅವ್ರಿಗೆ ಅಪ್ ಆಗಿದೆ ಅವ್ರ ಅಪ್ಲಿಕೇಶನ್. ಯಾರಿಗೆ ಅವರು ಅಪ್ಲೈ ಮಾಡೋ ಟೈಮಲ್ಲಿ ಸ್ವಲ್ಪ ನೆಟ್ವರ್ಕ್ ಲೋಡ್ ಜಾಸ್ತಿ ಇತ್ತು ಬೇರೆ ಕಡೆಯಿಂದ, ಅವ್ರು ಯಾರಿಗೂ ಅದು ಅಪ್ಲೈ ಆಗಿಲ್ಲ ಅಷ್ಟೇ. ನಾವು ಒಂದೇ ಒಂದು ನಿಮಿಷ ಬರ್ತೀನಿ, ಮತ್ತೆ ಪಣಿಧರ್ ಅವರ ನಿಮ್ಮ ಹತ್ರ ಬರ್ತೀನಿ ನಾನು. ರಮೇಶ್ ಸರ್, ಇವತ್ತು EVM ಹ್ಯಾಕ್ ಅಂದ್ಬಿಟ್ರಲ್ಲ, ನೀವು ಬರೀ ಇದರ ಕ್ಷಮತೆ ಬಗ್ಗೆ, ಸರ್ವರ್ ಬಗ್ಗೆ ಕೇಂದ್ರ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಮೂಲಕ ಒಂದು ಸ್ವಲ್ಪ ತೊಂದರೆಗಳು ಮಾಡ್ತಿದ್ದಿದೆ ಅಂದಿದ್ರೆ ಆ ಆರೋಪದಲ್ಲೂ ಒಂದು ಉರುಳಿತ್ತು. ಸರ್ 136 ಸೀಟ್ ಗೆದ್ದವ್ರು ನೀವೇ EVM ಹ್ಯಾಕ್ ಅಂದ್ಬಿಟ್ರೆ ಇನ್ನು BJP ಅವ್ರು ಏನು ಹೇಳಬೇಕು? ಇವರಂತೂ ಹ್ಯಾಕೋ ಅಂದ್ಬಿಡ್ತಾರೆ. ಇನ್ನು JDS ಏನು ಹೇಳಬೇಕು ಅಂತ ಕೇಳದೇ ಇರೋದೇ ಒಳ್ಳೇದು ಸರ್, ಪ್ಲೀಸ್. ಇಲ್ಲ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ ಪಾಪ, ನಿಮ್ಮಂಥ ಮೀಡಿಯಾದವ್ರನ್ನ ಕೇಳ್ಕೊಂಡು ಯಾವ ಪದ ಬಳಕೆ ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಖಂಡಿತ ಸರ್, ಅದನ್ನೇ ಹೇಳ್ತಾರೆ. ಮಿನಿಸ್ಟರ್ ಆರೋಪ ಮಾಡ್ತಿದ್ದಾರೆ. ಪಾಪ ಈ ದೇಶದಲ್ಲಿ ಬಹಳ ಜನ ಪ್ರಾಯೋಜಿತ ಮೀಡಿಯಾಗಳು, BJP ಪ್ರಾಯೋಜಿತ ಮೀಡಿಯಾಗಳು ಇದ್ದಾವೆ. ಅವ್ರು ಕೊಟ್ಟಂಥ ಪದನೇ ಬಳಕೆ ಮಾಡಬೇಕು, ಅವ್ರು ಕೊಟ್ಟಂಥ ಅರ್ಥದಲ್ಲೇ ಹೇಳ್ಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಟೀಕೆ ನಾನು ಒಪ್ಕೋತೀನಿ. ಈಗ ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದನ್ನ ಹೆಂಗ್ ಹೇಳ್ತಿದೆ ಸರ್? ಹಂಗಂದ್ರೆ ಅಲ್ಲ, ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದೆ, ಇರೋವು ಹೆಂಗ್ ಹೇಳ್ತಿದೆ? ಅದನ್ನ ಇನ್ನು ಕಾಂಗ್ರೆಸ್ ಪ್ರಾಯೋಜಿತ ಮೀಡಿಯಾಗಳು ಇದ್ದಿದ್ರೆ ವಸ್ತುನಿಷ್ಠವಾಗಿ ಚರ್ಚೆಗೆ ಅವಕಾಶ ಕೊಡೋರು. ನೀವು ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರ ಮೇ 10ನೇ ತಾರೀಕು ಚುನಾವಣೆ ಆಗಿದೆ, ಮೇ 13ಕ್ಕೆ ಫಲಿತಾಂಶ ಬಂದಿದೆ, ಮೇ 15ಕ್ಕೆ ಮುಖ್ಯಮಂತ್ರಿ ಬಂದವರೆ, ಇನ್ನು 1 ತಿಂಗಳು ಆಜುಬಾಜು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಪಾಪ ನೀವು ಆಗಲೇ ನೀವು ಕೊಡ್ತಕ್ಕಂಥ ಕ್ಯಾಪ್ಷನ್ನು ನಾವು ನೀವು ಏನೇ ಚರ್ಚೆ ಮಾಡೋದು, ನೀವು ಕೊಟ್ಟಿರೋ ಕ್ಯಾಪ್ಷನ್ನು, ನೀವು ಮಾಡ್ತಾ ಇರ್ತಕ್ಕಂಥ ವಿಮರ್ಶೆ ಎಲ್ಲದು ಜನ ತೀರ್ಮಾನ ಮಾಡ್ತಾರೆ. ಸಮಸ್ಯೆ ಅಂತ ಹೇಳಿರೋದು ಸರ್ವರ್ ಕ್ಷಮತೆ ಬಗ್ಗೆ. 866 ಸೇವೆ ಕೊಡ್ತಿದೆ ಕರ್ನಾಟಕ, ಅಪ್ಗ್ರೇಡ್ ಮಾಡ್ಬೇಕಾ ಸರ್ವರ್ನ? ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ. ಪೂರ್ವಾಗ್ರಹ ಪೀಡಿತರು ನೀವಾ ಅಂತ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಟು ದ ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ದೊಂದು ಕೊಟೇಶನ್ ಇದೆ, ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ ಸರ್, ನನ್ನ ಪ್ರಶ್ನೆ ಅದನ್ನೇ ಹೇಳಿದ್ದು. ಸತೀಶ್ ಜಾರಕಿಹೊಳಿ ಅವರು ನಾವು ನಿಮ್ಮಿಂದ ಕಲಿಬೇಕು, ಸಾಧ್ಯವಿಲ್ಲ ಅನ್ನೋ ಪದ ಬಳಕೆ ಮಾಡಿಲ್ಲ ಅಂದ್ರೆ ತಮ್ಮ ಸ್ವೀಕಾರ ಸುಲಭವಿಲ್ಲ. ಆಯ್ತು,
ಡಿಫರೆನ್ಸ್ ಇದೆ ಸರ್. ನಂದಿರ್ತಕ್ಕಂಥದ್ದು ನಾವು ಕೊಡೋ ಉತ್ತರದಿಂದಲೂ ವಂಚಿತರಾಗೋದಕ್ಕೆ ಅವಕಾಶ ಮಾಡಬೇಡಿ. ದಯವಿಟ್ಟು. ದಯಮಾಡಿ ತಾವು ಹೆಂಗೆ ತಮ್ಮ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋಕೆ ಸುಲಭ ಇಲ್ಲ ಅಂತ ಹೇಳ್ತಿರೋ ನಮ್ಮ ಉತ್ತರ ಕೊಡೋದಕ್ಕೂ ಅವಕಾಶ ಕೊಡಿ. ದಯವಿಟ್ಟು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಸರ್. ಇಂಥ ತಾವು ಇನ್ನ ನನ್ನ ಸತೀಶ್ ಜಾರಕಿಹೊಳಿ ಪದ ಬಳಸ್ತಿದ್ದಾಗೆ ತಾವಾಗ್ಲೇ ತಮ್ಮ ಏನು ಅಲ್ಲ, ತಾವು ಅಷ್ಟೇ ದಯಮಾಡಿ ಹೇಳಿಲ್ಲ. ದಯಮಾಡಿ ಆ ಪೂರ್ವಗ್ರಹ ಬೀಳ್ತಾ ಏನೋ ಮಾತು ಹೇಳ್ತೀರಿ. ಹೇಳಕ್ ಅವಕಾಶ ಕೊಡಿ. ಈಗ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ಇವಾಗ ನೀವು ಅವ್ರ ಸರ್ಕಾರದಲ್ಲಿ ಇದ್ದಾಗ ನಾವು ನೀವು ಪಕ್ಕ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಖುಷಿಯಾಗಿ ಮಾತಾಡಿದ್ರಿ ರಮೇಶ್ ಈಗ ಇಲ್ಲಿ ನನಗೆ ಈಗ ನನ್ ಖುಷಿ ಹೋಗಿಲ್ಲ. ಅರಿತವ್ರು ನೀವು ಖುಷಿ ಹೋಗಿ- ವಕೀಲರಿದ್ದೀರಿ, ಅನುಭವಿ ರಾಜಕಾರಣಿಗಳು. ಈಗ ಓಕೆ, ಒಬ್ಬ ಬ್ಯಾಂಕ್ ನೀವು ಖುಷಿ ಕಳ್ಕೊಬೇಡಿ. to the point. ನಾನು ಉತ್ತರ ಕೊಡಕ್ ಬಂದಿದ್ದೀನಿ. Sir, to the point. ನಾನು ಖುಷಿಯಾಗೇ ಇದ್ದೀನಿ. To the ಖುಷಿ point. ನೀವೇ ಕಳ್ಕೊತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಪ್ಲೀಸ್. ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರು ಹೇಳಿರ್ತಕ್ಕಂಥ ಮಾತು ಸ್ಪಷ್ಟ ಇದೆ. ಬಳಸಿರ್ತಕ್ಕಂಥ ಪದಗಳಲ್ಲಿ ವ್ಯತ್ಯಾಸ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯ ಬಹಳ ಸ್ಪಷ್ಟ ಇದೆ. ನಾನು ಫಣೀಂದ್ರರವರು ಹೇಳಿದಂಥ ಅಷ್ಟೂ ವಿಷಯವನ್ನು ಸ್ವೀಕಾರ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಅವರು ಕೆಲವೊಂದು ಉದಾಹರಣೆಯನ್ನು ಕೊಟ್ಟರು, ಭಾಳ ಸ್ಪಷ್ಟವಾದಂಥ ಉದಾಹರಣೆ ಕೊಟ್ಟರು. ಸತೀಶ್ ಜಾರಕಿಹೊಳಿರವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಯಾಕೆ ಮಾಡಿರ್ಬೋದು ಅಂತೇಳಿ. ಸೊ ಮಾಡಿದಾರೋ ಇಲ್ವಾ ಅದು ಮುಂದಿನ ಚರ್ಚೆ ಅಥವಾ ತನಿಖೆಯಿಂದ ಬರ್ತಕ್ಕಂಥದ್ದು. ಬಟ್ ಇಲ್ಲಿ NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಏನಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳನ್ನ ಕಂಟ್ರೋಲ್ ಮಾಡೋಂಥದ್ದು ಅವರು. ಹಿಂದೆ 5 ವರ್ಷ 3.5 ವರ್ಷ 3.25 ವರ್ಷ BJP ಸರ್ಕಾರ ಇತ್ತು, 1.25 ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು, ಅದರಿಂದ ಕಾಂಗ್ರೆಸ್ ಸರ್ಕಾರ ಇತ್ತು, ಅದರಿಂದ BJP ಸರ್ಕಾರ ಇತ್ತು. ನೀವು 10-15 ವರ್ಷದಿಂದ ತೊಗೊಂಡೋಗ್ಲೂ ಸಹ ಸರ್ಕಾರಿ ಇಲಾಖೆಗಳ ಎಲ್ಲ ಸೇವಾ ಸಿಂಧು ಸಹಿತವಾಗಿ ಸುಮಾರು 40 ಇಲಾಖೆಗಳ ಎಲ್ಲ ವೆಬ್ಸೈಟ್ ನಿರ್ವಹಣೆ ಮಾಡ್ತಕ್ಕಂಥದ್ದು NIC. ಇಟ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟು. ಪಾಪ ನಮ್ಮ ಜೋಶಿರವ್ರು ನಗ್ತಾ ಇದ್ರು ಆಗಲೇ. ಅವ್ರು ಹೇಳ್ತೀನಿ ಬರ್ತೀನಿ ಅವ್ರ ಪಾಯಿಂಟ್ಗೆ. ಅವರು NIC ಇಟ್ಕೊಂಡು ಇಲ್ಲಿ ಏನೇನೋ ಅವ್ಯವಹಾರ ಮಾಡೋಕ್ಕೆ ಕೊಟ್ಟಿದ್ರು ಸ್ಪೀಕರ್ ಆಫೀಸಲ್ಲಿ, ಅದು ಮತ್ತೆ ಬರ್ತೀನಿ ನಾನು. ಈಗ ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಯಾಕನ್ನ ಪದದ ಜೊತೆಗೆ ಟೆಕ್ನಿಕಲಿ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಫಣೀಂದ್ರವರು ಬಿಡಿಸಿ ಹೇಳಿದ್ರು. ಅದನ್ನೇ ನಾನು ಹೇಳಿದ್ದು. ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಪದ ಅಲ್ಲ, ಅದರಲ್ಲಿ ಏನೇನು ಹಿನ್ನೆಲೆ ಇದೆ ನಾವು ನೋಡಬೇಕಾಗುತ್ತೆ. ನೀವು ಉದಾಹರಣೆಗೆ ಅವರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನಲ್ಲಿ ಯಾವಾಗ ಜಾಮ್ ಆಗುತ್ತೆ ಅನ್ನೋ ಉದಾಹರಣೆ ಕೊಟ್ಟರು. ಕೋರ್ಟಲ್ಲಿ ಒಂದು ಫೈಲಿಂಗ್ ಮಾಡಬೇಕಾದ್ರೆ ಹೆಂಗ್ ಜಾಮ್ ಆಗುತ್ತೆ ಅಂತ ಹೇಳಿದ್ರು. ಎಸ್ ಐ ಅಗ್ರಿ. ನೀವು ಭಾಳ ಸ್ಪಷ್ಟವಾಗಿ ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಅವರ ಜನ್ಮದಿನದ ಅಮೃತ ಮಹೋತ್ಸವ ಆದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ 9:30 9:45 ಸಾಯಂಕಾಲದವರೆಗಲ್ಲಿ ನಿಮಗೆ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಜಾಮ್. ನೀವು ಎಲ್ಲ ಅಟ್ ಎ ಟೈಮ್ ಹೋಗಿ ಮೊಬೈಲ್ ಅಲ್ಲಿ ಉಪಯೋಗಿಸಕ್ಕೆ ಹೋದಾಗ ಟೆಕ್ನಿಕಲಿ ಜಾಮ್ ಆಗುತ್ತೆ. ಇದನ್ನು ಅವರು ಅದು ಟೆಕ್ನಿಕಲಿ ಜಾಮ್ ಆಗಿದೆಯೋ ಯಾಕಾಗಿದೆಯೋ ಅವರೊಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎನ್ಕ್ವೈರ್ಡ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಟೆಕ್ನಿಕಲಿ ಜಾಮ್. ಸಾರಿ ಟು ಇಂಟರಪ್ಟ್ ಯು ಸರ್, ಒಂದು ನಿಮಿಷ ಸರ್. ಅವರು ನೆಟ್ವರ್ಕ್ ಕಂಜೆಷನ್ ಅಂದ್ರು, ಸಿವಿಲ್ ಕೋರ್ಟ್ ಎಕ್ಸಾಂಪಲ್ ಕೊಟ್ಟರು. IT ರಿಟರ್ನ್ಸ್ ಅಂದ್ರು, ಆನ್ಲೈನ್ ಟ್ರಾಫಿಕ್ ಎಕ್ಸಾಂಪಲ್ ಕೊಟ್ಟರು. ನಾನು ಅದೇ ಎಕ್ಸಾಂಪಲ್ನ ಇಟ್ಕೊಂಡು ಸರ್ವರ್ ಕ್ಷಮತೆ ಅಂತ ಒಂದು ಪಾರ್ಟ್ನೇ ತೋರಿಸಿದ್ದೀನಿ. ಜನರಲ್ಲಿ ದಾಖಲೆಗಳ ಕೊರತೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಅವ್ರು ಅರ್ಜಿ ಹಾಕಕ್ ಆಗ್ತಾ ಇಲ್ಲ, ಅದನ್ನು ತೋರಿಸಿದ್ದೀನಿ. ಪೂರ್ವಗ್ರಹ ಪೀಡಿತ ಯಾರು ಅನ್ನೋ ಜನ ನಿರ್ಧಾರ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಈ ಕ್ಷಣಕ್ಕೂ ನಾನು ಹೇಳ್ತೀನಿ, ಫಣೀಂದ್ರ ಅವ್ರು ಹೇಳಿದ ಮಾತನ್ನ ಸಂಪೂರ್ಣವಾಗಿ ಎಂಡೋರ್ಸ್ ಮಾಡಿ ಹೇಳ್ತೀನಿ. ದ ಯೂಸೇಜ್ ಆಫ್ ದ ವರ್ಡ್ ಹ್ಯಾಕ್ ಈಸ್ ರಾಂಗ್. ಕ್ಲಿಯರ್ ಸರ್. ನೀವು ಅದನ್ನ ಹೆಂಗ್ ಸಮರ್ಥಿಸ್ಕೊಳ್ತೀರಿ, ಸಮರ್ಥಿಸ್ಕೊಳ್ಳಿ. ನಿಮ್ಗೆ ಅವಕಾಶ ಪ್ಲೀಸ್ ಸರ್. ಕೊಡ್ಬೋದಾ? ಯಾಕಲ್ವೇ ಅಲ್ಲ, ತಾವೇ ಹೇಳಿದ್ರಿ. ಅದನ್ನೇ ನಿಮ್ಗೆ ಹೇಳಿದಂಥದ್ದು. ನೀವು ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಯಾಕನ್ನ ಪದನ ಅವ್ರು ಬಳಸಿರೋದು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ಒಪ್ಕೋತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಫಣೀಂದ್ರ ಅವ್ರು ಹೇಳಿದ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನೀವು ಟೆಕ್ನಿಕಲಿ ಏನೇನು ಆಗ್ಬೋದು ಅನ್ನೋದನ್ನ ಫಣೀಂದ್ರರವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಫಣೀಂದ್ರ ಅವರು ಹೇಳಿದ್ದಾರೆ ಹ್ಯಾಕ್ ಅನ್ನೋ ಪದ ಈ ಸಂದರ್ಭದಲ್ಲಿ ಉಪಯೋಗಿಸೋದೇ ತಪ್ಪು ಅಂತ. ತಾವು ಅದನ್ನು ಸ್ವೀಕಾರ ಮಾಡಬೇಕು. ಒಂದು ನಿತಿನ್ ಅವರೇ, ನೀವು ಉತ್ತರ ಕೊಡೋದಕ್ಕೆ ಅವಕಾಶ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ. ಪದೇ ಪದೇ ಇಂಟರ್ಫಿಯರ್ ಮಾಡಿದ್ರೆ ಇಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತ್ಕೊಂಡು ಅಲ್ಲ ಪ್ರಶ್ನೆ ಕೇಳಿ ಉತ್ತರ ಕೊಡಕ್ ಬಿಡಲ್ಲ ಅಂದ್ರೆ ಏನ್ ಅರ್ಥ ಇದು? ಹೇಳಿ. ಅಲ್ಲ, ನೀವು ಸ್ವೀಕಾರ ಅಂದ್ರಲ್ಲ, ಸಾರಿ ನೋಡಿ, ಮಧ್ಯದ ಇಂಟರ್ಫಿಯರೆನ್ಸ್ ಹೇಳ್ತೀರಾ ನಿಮಿಷ ಅಂತ ನೋಡಿ. ಸ್ವೀಕಾರ ನೀವು ನೋಡಿ, ನೀವು ನಿಮ್ಮ ಅಭಿಪ್ರಾಯನೇ ಹೇಳಿದ್ ನಾವು ಕೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ಕೂತ್ಕೋತೀನಿ. ಖಂಡಿತ ನಿಮ್ಗೆ ಏನ್ ಬೇಕೋ ಹೇಳಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ನೀವು ಹೇಳ್ಬಿಡಿ. ನೀವು ಕಾಂಗ್ರೆಸ್ ಪಾರ್ಟಿ ನೀವು ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಸರ್ ಮಾತಾಡ್ತಿರೋ ದಯಮಾಡಿ ಸರ್, ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಬೇಡಿ ಸರ್. ಮಧ್ಯದಲ್ಲಿ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡಲ್ಲ ಸರ್, ದಯಮಾಡಿ. ನಾನು ಅವ್ರು ಏನ್ ಹೇಳಿದರೆ ಹ್ಯಾಕ್ ಆಗಿದೆ ಅನ್ನೋ ಪದವನ್ನ ಹೇಳಿದ್ನು ಸ್ವೀಕಾರ ಮಾಡ್ಕೊಂಡು ಅವ್ರು ಹೇಳ್ತಕ್ಕಂಥ ಸಂದರ್ಭ ಕೋಟ್ ಮಾಡ್ತಾ ಇದ್ದೀನಿ. ನೀವು ಅವರು ಇದೇನು ಟೆಕ್ನಿಕಲಿ ಆಗಿರ್ತಕ್ಕಂಥ ಸೇಫ್ ಹೇಳಿರ್ಬೋದು, ನಿಜವಾಗೂ ಹ್ಯಾಕ್ ಆಗಿರ್ಬೋದು. ಹ್ಯಾಕ್ ಆಗಿರೋದು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು ಅದೇನೋ ಒಂದು ಟೆಕ್ನಿಕಲ್ ವಿಷಯ ಬಂದ್ಬಿಡ್ತು, ಅವರಾರು ಸಮರ್ಥನೆ ಕೊಟ್ಟರು ಅಥವಾ ನಿಮ್ಮೇನೋ ಅಭಿಪ್ರಾಯಕ್ಕೆ ನಾವು ಅದು ನಾವೇನಕ್ಕೆ ಸ್ವೀಕಾರ ಮಾಡಬೇಕು? ಅಕಸ್ಮಾತ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಕೇ ಮಾಡಿದರೆ ಹೌ ಇಟ್ ಹ್ಯಾಸ್ ಟು ಕಮ್ ಔಟ್?
ಬೈ ವೇ ಆಫ್ ಎನ್ಕ್ವೈರಿ. ನೀವು ಅದನ್ನು ಸತೀಶ್ ಜಾರಕಿಹೊಳಿ ಪದನೇ ಹೇಳ್ಕೊಡ್ದು ಹಿಂಗೆ ಮಾತಾಡಬೇಕು. ಎಸ್, ಅವ್ರಿಗೆ ಒಬ್ಬ ಸಚಿವರಾಗಿ ಅವರು ಜವಾಬ್ದಾರಿ ಇಟ್ಕೊಂಡು ಅವ್ರಿಗೆ ಬಂದಿರ್ತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಇಟ್ ಕಮ್ಸ್ ಒನ್ಸ್ ಇಟ್ ಈಸ್ ಎನ್ಕ್ವೈರಿನೇ ಆಗದಲ್ಲೇ ಅವ್ರ ಈ ಪದ ಬಳಸಬಾರ್ದಾಗಿತ್ತು, ಹಿಂಗೆ ಹೇಳ್ಬಾರ್ದಾಗಿತ್ತು, ಈ ಥರ ಹೇಳ್ಬೇಕಾಗಿತ್ತು. ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಫಣೀಂದ್ರರವ್ರು ಹೇಳಿದಂಥ ಅಷ್ಟು ವಿಚಾರ ಸ್ವೀಕಾರ ಮಾಡ್ಕೊಂಡು ಒಂದು ಯಾಕೂ ಸಹ ಮಾಡಿರೋ ಅವಕಾಶಗಳಿದ್ದಾವೆ, ಅದ್ರ ಜೊತೆಗೆ ಟೆಕ್ನಿಕಲ್ಲೂ ಸಹ ಅದಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಎರಡನ್ನೂ ನಾವು ಎರಡು ದೃಷ್ಟಿಕೋನದಲ್ಲಿ ವಿಮರ್ಶೆ ಮಾಡಬೇಕಾಗುತ್ತೆ. ಅದು ನೀಲೇ ಕನ್ಕ್ಲೂಷನ್ ಬಂದು ಏನೋ ಮಾಡಿಲ್ಲ, ಉದ್ದೇಶವಾಗಿ ಮಾಡಿಲ್ಲ, ಇವು ಪದ ಬಳಸಿದ ತಪ್ಪು, ಇಟ್ ಈಸ್ ರಾಂಗ್. ಒಂದು ಪಕ್ಷ ಸತೀಶ್ ಜಾರಕಿಹೊಳಿ ಹೇಳ್ತಕ್ಕಂಥದ್ದು ತಪ್ಪಿದ್ರೆ ವಿ ವಿಲ್ ರೆಕ್ಟಿಫೈ ಇಟ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗಿನ ಅಂದರೆ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳ್ತೀವಿ, ಮೇಲ್ನೋಟದ ಪ್ರಕರಣದಲ್ಲಿ ಇವತ್ತಿರ್ತಕ್ಕಂಥ ಸಂದರ್ಭದ ಅನುಸಾರವಾಗಿ ಅವ್ರಿಗೆ ಬಂದಿರತಕ್ಕಂಥ ಒಂದು ಅನುಮಾನವನ್ನು ಸತೀಶ್ ಜಾರಕಿಹೊಳಿರವರು ವ್ಯಕ್ತಪಡಿಸಿದ್ದಾರೆ. ಅವರು ಅಭಿಪ್ರಾಯ ಕೊಟ್ಟಿದ್ದೇ ತಪ್ಪು, ಈ ಪದ ಬಳಸಿದ್ದೇ ತಪ್ಪು, ಅವ್ರ ಆರೋಪಿ ಅಂತ ನೀವು ಟೀಕೆ ಮಾಡಿದ್ರೆ ನಾನು ಅದು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಅದ್ರ ಜೊತೆಗೆ ಯಾಕನ್ನ ಪದದ ಜೊತೆಗೆ ಅವ್ರೇನೀಗ ಟೆಕ್ನಿಕಲಿ ಇದು ಆಗಿರ್ಬೋದು ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಲೋಡ್ ಜಾಸ್ತಿ ಆದಾಗ ಅಥವಾ ಬೇರೆ ಬೇರೆ ಅಲ್ಲಿ ನಿಮಗೆ ಸರ್ವರು ಮತ್ತೊಂದು ವೀಕ್ ಇದ್ದಾಗ ಈ ಥರದ ಸಾಧ್ಯತೆ ಇರ್ಬೋದು ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೀನಿ. ಇಲ್ಲ, ನಾನು ಹೇಳೋದಿಲ್ಲ. ಒಂದು ಪಕ್ಷ ಯಾಕಂತ ಹೇಳಿರೋದು ತಪ್ಪು ಅನ್ನೋದಾದ್ರೆ ಅಥವಾ ಸುಳ್ಳು ಅನ್ನೋದಾದ್ರೆ ನಾವು ಸ್ವೀಕಾರ ಮಾಡ್ತೇವೆ. ನೀವು ಅಭಿಪ್ರಾಯನೇ ಹೇಳ್ಕೊಡ್ದು, ಪದನೇ ಬಳಸ್ಕೊಡ್ದು, ನೀವೆಲ್ಲ ಕ್ಲೀನ್ ಚಿಟ್ ನೀವೇ ಕೊಟ್ಬಿಟ್ರೆ ಹೆಂಗರ್ಥ ಅದು? ಸಾರಿ ಸರ್, ನಾನು ಕ್ಲೀನ್ ಚಿಟ್ಟು ಕೊಡ್ಲಿಲ್ಲ, ನಾನು ಅಭಿಪ್ರಾಯನೂ ಕೊಡ್ಲಿಲ್ಲ. ರಮೇಶ್ ಬಾಬು ಅವ್ರು ನನ್ನ ಹಿರಿಯರಿದ್ದೀರಿ, ನನ್ನ ಜೊತೆ ಖಂಡಿತ ಒಂದು 100 ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಗೊತ್ತಿದೆ ನಾನು ಏನ್ ಮಾಡ್ತೀನಿ ಅಂತ. ಸರ್, ನಾನು ಕೇಳ್ತಿರೋದು ಇಷ್ಟೇ, ನೀವು ಹ್ಯಾಕ್ ಅನ್ನೋ ಪದ ಮಾತ್ರ ಬಳಸಲಿಲ್ಲ ಸರ್, ನೀವು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ದೀರಿ. ಆರೋಪ, ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಅಥವಾ ಚರ್ಚೆ ಚೌಕಟ್ಟಿನಲ್ಲಿ 3ನೇ ಪ್ರಶ್ನೆ ಏನಿತ್ತು ಸರ್? ಗ್ಯಾರಂಟಿ ಅಡ್ಡಿಪಡಿಸಲು ಹ್ಯಾಕ್ ಎಂದು ಆರೋಪಿಸುವವರು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟು ತನಿಖೆ ಮಾಡಬಹುದಲ್ವೇ? ನಾನೇ ಕೇಳಿದ್ನಲ್ಲ ಸರ್ ಪ್ರಶ್ನೆ. ಎಸ್, ಕೊಡಿ ಸರ್. ಈಗ ಒಂದು ನಿಮಿಷ, NIC is comes under the state government. No, fair enough sir. Under the central government. ಅವ್ರಿಗೆ ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಗವರ್ನಮೆಂಟ್ ಅಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ITBT ಮಿನಿಸ್ಟರ್ ಕೂಡ ಇದ್ದಾರೆ. ಅವ್ರಿಗೆ ITBT ಬಗ್ಗೆ ಇರುವಂತ ಮಾಹಿತಿ ನಮಗೂ ನಿಮಗೂ ಬಹುಶಃ ಇಲ್ವೇನೋ, ಅವ್ರಿಗಿರೋ ಅನುಭವ ನನಗಂತೂ ಇಲ್ವೇನೋ. ಅವ್ರ ತಂತ್ರಜ್ಞಾನ ಎಕ್ಸ್ಪರ್ಟ್ ನ ಕರ್ಕೊಂಡ್ಬಂದು ಕೂಡಿಸ್ಲಿ ಸರ್. ಅಲ್ಲಿ ಹ್ಯಾಕ್ ಆಗಿದ್ರೆ ಪ್ರೂವ್ ಮಾಡಿ. ಇದು ಹೆಂಗಾಯ್ತು ಅಂದ್ರೆ ರಮೇಶ್ ಬಾಬಣ್ಣ, ಒಂದೇ ಸೆಕೆಂಡ್ ಜಸ್ಟ್ ಟೆಲ್ ಯು, ನೀವೇನ್ ಹೇಳಿದ್ರಿ, ಅಕ್ಕಿ ಕೊಡಬಾರ್ದು ಅಂತಾನೆ ಇಡೀ ದೇಶಕ್ಕೆ ಅಕ್ಕಿ ನಿಲ್ಲಿಸ್ಬಿಟ್ರು. ಇದು ಹಂಗೆ ಆಯ್ತು ಸರ್. ಅಂದ್ರೆ ಒಂದು ವೆಬ್ ಲಿಂಕ್ ಹ್ಯಾಕ್ ಮಾಡೋದಕ್ಕೆ ಇಡೀ ವೆಬ್ಸೈಟ್ ನ ಪ್ಯಾರಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ 866ಕ್ಕೂ ಹೆಚ್ಚು ಸೇವೆ ನಡೆಯುತ್ತೆ ಸರ್. ಅಲ್ಲಿ ಮೋರ್ ದನ್ 88 ಡಿಪಾರ್ಟ್ಮೆಂಟ್ಸ್ ಆಫ್ ವೇರಿಯಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಹ್ಯಾವ್ ವರ್ಕ್ಡ್ ಆನ್ ದ ವೆಬ್ಸೈಟ್. ಪ್ಲೀಸ್ ಟೆಲ್ ಮಿ, ಒಂದು ರಾಜ್ಯದ ಸರ್ಕಾರಕ್ಕೆ ಅಡ್ಡಿಪಡಿಸೋದಕ್ಕೆ ಇಡೀ ವ್ಯವಸ್ಥೆನೇ ಉಲ್ಟಾ ಪಲ್ಟಾ ಮಾಡೋದು ಸಾಧ್ಯನಾ ಸರ್? ಪ್ಲೀಸ್. ಈಗ ನೋಡಿ, ಯು ಕಮ್ ಟು ದ ಪಾಯಿಂಟ್. ಪ್ಲೀಸ್ ಸರ್, ಪ್ಲೀಸ್. ನೀವು ಏನೀಗ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀರಾ? ಯಾರು ಕೊಡ್ತಾ ಇರೋದು? ಸ್ವಲ್ಪ ಒಂದು ನಿಮಿಷ ದಯಮಾಡಿ ನಿಮ್ಮ ಅನುಮಾನ ಸರ್, ನಿಮ್ಮ ಅನುಮಾನ ಏನಿದೆ ಅದೇ ಥರದ ಅನುಮಾನ ಸತೀಶ್ ಜಾರಕಿಹೊಳಿಗಿದೆ. ಇವರು ರಾಜ್ಯ ಸರ್ಕಾರದ ಒಂದು ಜನಪರವಾದಂಥ ಸ್ಕೀಮ್ನ ಫೇಲ್ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೆ ಅವ್ರು ಹೇಳಿದ್ದಾರೆ ಕೇಂದ್ರ ಸರ್ಕಾರನ ಯಾಕೆ ಮಾಡಿರ್ಬೋದು ಇದು ಅಂತ. ಯಾಕೆ ಹೇಳಿದ್ದಾರೆ ಅಂದರೆ, NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಏನೀಗ ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ, ಅದರ ಅಡಿನಲ್ಲಿ ಅವ್ರಿಗೆ ಅವಕಾಶಗಳು ಇದ್ದಾವೆ. ಆ ಕಾರಣಕ್ಕೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಬಾರ್ದು, ಆರೋಪವನ್ನೇ ಮಾಡಬಾರ್ದು ಅಂದರೆ ಏನರ್ಥ? ಈ ಫಟಾಲ್ ಕೇಂದ್ರ ಸರ್ಕಾರ ಇನ್ವಾಲ್ವ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇಫ್ ಇಟ್ ಇಸ್ ಸೊ ವಿ ವಿಲ್ ವೆಲ್ಕಮ್. ಯಾವಾಗ ಅದು ಗೊತ್ತಾಗೋದು? ಆಫ್ಟರ್ ದ ಎನ್ಕ್ವೈರಿ. ಈಗ ಮೊದಲನೇ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಒಬ್ಬ ಸಚಿವರಾಗಿ ಸರ್ಕಾರದ ಭಾಗವಾಗಿ ಸತೀಶ್ ಜಾರಕಿಹೊಳಿರವರು ಈ ಥರದ ಸಾಧ್ಯತೆಗಳು ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವತ್ತು ನನ್ನ ಸಚಿವರಾದಂಥ ನಮ್ಮ ರಾಜ್ಯದವರು ಜೋಶಿರವರು ಮಾತಾಡ್ತಾ ಇದ್ರು, ಭಾಳ ಹಾಸ್ಯಾಸ್ಪದ ಅಂತೇಳಿ. ಅದಕ್ಕಿಂತ ಹಾಸ್ಯಾಸ್ಪದ, ಇವ್ರು NICದು ಇವ್ರದೇ ಸರ್ಕಾರ ಇದ್ದಾಗ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಕರ್ನಾಟಕದಲ್ಲಿ ಸ್ಪೀಕರ್ ಆಫೀಸಲ್ಲಿ 256 ಕೋಟಿದೊಂದು ಸ್ಕ್ಯಾಂಡಲ್ ಆಯ್ತಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ರು ಇವರು? NIC ಸ್ಕೀಮು ಅವರೇ ಮಿನಿಸ್ಟ್ರು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರು. ಪೇಪರ್ಲೆಸ್ ಸ್ಕೀಮು, ಸ್ಪೀಕರ್ ಆಫೀಸು, ಇವ್ರ ಪಾರ್ಟಿಯವರೇ ಸ್ಪೀಕರು. 256 ಕೋಟಿ ಯಾಕೆ ಮತ್ತೆ ಮಾಡಲಿಲ್ಲ ಇವರು? ಏನಂತ ಸದ್ಯಕ್ಕೆ ಈ ಸುವಿಧಾ ಏನಂತ ಸರ್? ನೇವಾ ಕಾರ್ಯಕ್ರಮ ಪೇಪರ್ಲೆಸ್ ಪ್ರೋಗ್ರಾಮು 256 ಕೋಟಿದು ಯಾಕೆ ಮಾಡಲಿಲ್ಲ ಮತ್ತೆ ಇವರು? ಅವತ್ತು ಕೇಳಲಿಲ್ವ ಇವರು? ಹೇಳೋಕ್ಕೆ ಶಕ್ತಿ ಇರಲಿಲ್ವ ಅವ್ರಿಗೆ? NICದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಏನು ಮೋಸ ಇಲ್ಲ, ಏನು ವಿಶ್ವಾಸಕ್ಕೆ ಧಕ್ಕೆ ಇಲ್ಲ ಮಾಡಿ ಅಂತ ಇವ್ರು ಸ್ಪೀಕರ್ಗೆ ಹೇಳ್ಬೋದಾಯ್ತಲ್ಲ, ಇವ್ರ ಪಾರ್ಟಿಗೆ ಹೇಳ್ಬೋದಾಯ್ತಲ್ಲ. ಅವಾಗ ಇವ್ರು ಮಾಡ್ಬೇಕಾದ್ರೆ ಕಣ್ ಮುಚ್ಕೊಂಡು ಕೂತ್ಕೋತಾರೆ. ಬೇರೆ ಯಾರು ಅನುಮಾನ ವ್ಯಕ್ತಪಡಿಸಿದ್ರೆ ಓಹೋ ಹಾಸ್ಯಾಸ್ಪದ, ಇವ್ರು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು.
ಅಲ್ಲ ಸರ್. ಎಷ್ಟು ದಂಧೆ ಬೇಕಾದ್ರೂ ಮಾಡ್ಬೋದು, ಎಷ್ಟು ಕಮಿಷನ್ ಬೇಕಾದ್ರೂ ಅಲ್ಲ, ತಗೋಬಹುದು. ನೀವು ಆರೋಪ ಮಾಡೋದಕ್ಕೆ ಏನ್ ತಪ್ಪಿಲ್ಲ ಸರ್. ನಾನು ಆರೋಪ ಅಲ್ಲ. ಒಂದು ಆಧಾರದ ನಾನು ವಿಷಯ ಕೂಡ ಇಲ್ಲ, ಇಲ್ಲ, ನಾವು ಆಧಾರದ ಅಂಶದ ಇಲ್ಲ, ಇಲ್ಲ, ಮೇಲೆ ಒಂದು ಆರೋಪ ಆದ್ರೆ ಆ ಆರೋಪಕ್ಕೂ ಒಂದು ನಾನು ಏನು ತಮ್ಮ ಮಾಧ್ಯಮದ ಮೂಲಕ ಆರೋಪ ಮಾಡ್ತಾ ಇದ್ದೀನಿ ಅದು ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀನಿ. ಏನು ನೇವಾದಲ್ಲಿ ಆಗಿರ್ತಕ್ಕಂಥ ಸ್ಪೀಕರ್ ಆಫೀಸರ್ ಸ್ಕ್ಯಾಂಡಲ್ ಬಗ್ಗೆ ನಾನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕರ್ನಾಟಕದಲ್ಲಿ ದಾಖಲು ಮಾಡಿದ್ದೇನೆ. ನಾನು ಒತ್ತಾಯ ಇದ್ದಿದ್ದು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಐ ಆಮ್ ನಾಟ್ ಅಗೇನ್ಸ್ಟ್ ದ NIC ನೇವಾ ಸ್ಕೀಮು. ಏನು ನಮ್ಮ ಜೋಶಿರವರು ಕೇಂದ್ರ ಸಚಿವರಿದ್ದಾರೆ, ಅವರ ಕೇಂದ್ರ ಸರ್ಕಾರದ ಸ್ಕೀಮ್ನ ಕರ್ನಾಟಕದಲ್ಲಿ ಜಾರಿ ಮಾಡಿ ಅಂತ ನಾನು ಒತ್ತಾಯ ಮಾಡಿದ್ದು. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್. ಇವ್ರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ. ಮತ್ತೆ ಇವ್ರ ಸರ್ಕಾರದವರು, ರಾಜ್ಯ ಬಿಜೆಪಿ ಸರ್ಕಾರದವರು ಅನುಮಾನ ಏನಕ್ಕೆ ವ್ಯಕ್ತಪಡಿಸಿದ್ರು? ನಾನು ಹೇಳ್ದಂಥದ್ದು ಈಗ ಪಣ್ಣೀಂದ್ರವರು ಏನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಅಭಿಪ್ರಾಯ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ. ನಾನು ಡಿಸ್ಪ್ಯೂಟ್ ಮಾಡಿಲ್ಲ. ಅಫ್ಕೋರ್ಸ್ ನೀವು ಹ್ಯಾಕ್ ಅನ್ನೋ ಪದವನ್ನು ಏನು ಬಳಕೆ ಮಾಡಿದ್ದಾರೆ ಅವ್ರಿಗೆ ಆ ಕ್ಷಣಕ್ಕೆ, ಅದಕ್ಕೆ ನಾನು ಪ್ರೈಮಾ ಫೇಸಿ ಅಂತ ಹೇಳಿದ್ದು ಮೇಲ್ನೋಟಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಅನುಮಾನ, ಒಬ್ಬ ಸಚಿವರಿಗೆ ಸತೀಶ್ ಜಾರಕಿಹೊಳಿರವರಿಗೆ ಬಂದಿರತಕ್ಕಂಥ ಪ್ರೈಮಾ ಫೇಸಿ ಡೌಟ್ ಮೇಲೆ ಅವ್ರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದು ತಪ್ಪು ಇರ್ಬೋದು, ನಾನು ಅದೇ ಸರಿ ಅಂತ ನಾನು ಹೇಳೋದಿಲ್ಲ. ಅದನ್ನ ಒಪ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಅದು ಸಂಪೂರ್ಣ ಸರಿ ಅಂತ ಹೇಳ್ತಿಲ್ಲ. ಮೇಲ್ನೋಟಕ್ಕೆ ಅವರಿಗೆ ಬಂದಂತ ಅನುಮಾನಕ್ಕೆ ಅವ್ರು ವ್ಯಕ್ತಪಡಿಸಿದ್ದಾರೆ. ಮೇ ಬಿ ರಾಂಗ್, ನಾನು ಇಲ್ಲ ಅಂತ ಹೇಳಲ್ಲ ಸರ್. ಈಗ ಒಂದು ಸರಿಸುಮಾರು ಒಂದು 19 ನಿಮಿಷ ಮಾತಾಡಿ ರಮೇಶ್ ಬಾಬು ಅವ್ರು. ಯಾವತ್ತೂ ಹೇಳ್ಬಾರ್ದು ಉತ್ತರ ಕೊಡಕ್ ಸಿಗಲ್ಲ ಅಂತ ಸರ್. ಬೇರೆ ಕಾರ್ಯಕ್ರಮ ಗೊತ್ತಿಲ್ಲ, ಇಲ್ಲಿ ಕಾಂಗ್ರೆಸ್ ಸಿಗೋ ಅಷ್ಟು ಬಹುಶಃ ಬೇರೆ ಯಾವ ಕಾರ್ಯಕ್ರಮ 19 ಅಲ್ಲ, ನನಗೆ 9 ನಿಮಿಷದ ಮೇಲೆ ಬಂದಿಲ್ಲ. ನೀವು ರಿವೈಂಡ್ ಮಾಡಿ ಸರ್. ಪ್ರೋಗ್ರಾಮ್ ಸ್ಟಾರ್ಟ್ 19 ಆಗಿದೆ, ನನಗೆ ಸಿಕ್ಕಿರೋದು 9 ನಿಮಿಷ. ಈಗ ರಮೇಶ್ ಬಾಬು ಅವ್ರು ಹೇಳ್ತಾರೆ ಹ್ಯಾಕ್ ಅನ್ನೋ ಪದ ಬಳಕೆ ತಪ್ಪಾಗಿರ್ಬೋದು, ಅದು ಮಿಸ್ಪ್ಲೇಸ್ ಆಗಿರ್ಬೋದು ಅಂತ. ಆದ್ರೆ ಇದು ಕೇವಲ ಪದ ಬಳಕೆ ಅಲ್ಲ, ಇದೊಂದು ಆರೋಪ, ಕೇಂದ್ರ ಸರ್ಕಾರದ ಮೇಲೆ ಮಾಡಿರುವಂತ ಆರೋಪ. ನೀವು ಪದ ಬಳಕೆ ಅಂತೀರಾ, ಆರೋಪ ಅಂತೀರಾ. ಆರೋಪದಲ್ಲಿ ಹುರುಳಿದ್ರೆ ತನಿಖೆ ಮಾಡಿಸ್ಬೇಕು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಹೊಣೆಗಾರಿಕೆ ಇಲ್ದಿರ್ತಕ್ಕಂಥ ಒಂದು ಅವಿವೇಕತನದ ಒಂದು ಹೇಳಿಕೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ರಾಜ್ಯದ ಮಂತ್ರಿ. ಈ ರಾಜ್ಯದ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಂದು ವಿದೇಶಿ ಚಾನೆಲ್ನಲ್ಲಿ ಒಂದು ಟ್ವೀಟ್ ಬಂದಿತ್ತು, ಸದ್ಯ ಈಗಲಾರು EVM ಬಗ್ಗೆ ದೋಷಣೆ ಇಲ್ಲದೆ ಇದು ಅಂತೇಳಿ. ಇಲ್ಲ ಮಾಡಿದ್ದಾರೆ. ಅಲ್ಲಲ್ಲ, ಅವರು ಮಾತನಾಡ್ತಾ ಹೇಳಿದ್ದೆ ಅಂತ ಅಂತಂದ್ರೆ EVM ಹೇಗೆ ಹ್ಯಾಕ್ ಮಾಡ್ತಾರೆ ಅಂದ್ರೆ, EVM ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಪದೇ ಪದೇ ಕಾಂಗ್ರೆಸ್ ತನ್ನ ಸೋಲಿಗೆ EVM ಕಾರಣವನ್ನು ಹುಡುಕ್ತಾ ಇರೋ ರೀತಿ ಕರ್ನಾಟಕದಲ್ಲಿ ತನ್ನಗೆ ನಿರ್ವಹಣೆ ಮಾಡದೇ ಇರೋವಂಥ ಕಾರ್ಯಕ್ರಮವನ್ನು ಹೇಳಿಬಿಟ್ಟು ಒಂದು ಕಾರಣವನ್ನು ಹುಡ್ಕೋಕ್ಕೋಸ್ಕರ ಈ ಥರ ಮಾಡ್ತಾ ಇರೋವಂಥ ಅಂಶ. ಬಹಳ ಬೇಸರ ಆಗ್ತಕ್ಕಂಥದ್ದು ಏನಂದರೆ, ತಾವು ಭಾಳ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರಿ. ಕರ್ನಾಟಕ ಅಂತಕ್ಕಂಥದ್ದು ಒಂದು ಸೈಬರ್ ಕ್ಯಾಪಿಟಲ್ಲು. ಕರ್ನಾಟಕ ಅಂತಕ್ಕಂಥದ್ದು ಕಳೆದ ಬಾರಿ ನೀತಿ ಆಯೋಗ ಇನ್ನೋವೇಟಿವ್ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸಲ್ಲಿ ದ ನಂಬರ್ 1 ಸ್ಟೇಟ್ ಇನ್ ದ ಭಾರತದಲ್ಲಿ ಅಂತ ಹೇಳೋದಂಥದ್ದು. ಇಷ್ಟೆಲ್ಲ ತಾಂತ್ರಿಕತೆ ಎಲ್ಲ ಇಡೀ ದೇಶಕ್ಕೆ ಕೊಡುವಂಥ ರಾಜ್ಯದಲ್ಲೇ ನಾವು ಒಂದು ಸರ್ವರ್ಗಳನ್ನು ಹ್ಯಾಕ್ ಮಾಡ್ತಾರೆ, ಸರ್ಕಾರನೇ ಮಾಡತ್ತೆ ಅಂತೇಳಿ ಹೇಳಬೇಕು ಅಂತಂದರೆ ಇದಕ್ಕೆ ಬೇಜವಾಬ್ದಾರಿತನ ಅಂತ ಅನ್ಸತ್ತೋ ಇಲ್ಲ ದುರುದ್ದೇಶಪೂರಿತ ಹೇಳಿಕೆ ಅಂತ ಅನ್ಸತ್ತೋ? ಯಾಕಂತಕ್ಕಂಥ ಒಂದು ಪದವನ್ನ ಅರ್ಥ ಗೊತ್ತಾಗೋದಿಲ್ಲ, ಮಾಧ್ಯಮದವರು ನಮ್ಮನ್ನು ಹೇಳಬೇಕು ಅನ್ನುವಂಥ ಆ ಧಾರ್ಷ್ಟತೆ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ದ ರಾಂಗ್. ಯಾವುದೋ ಒಂದು ಚುನಾವಣೆ ಜನಾದೇಶ ನಮ್ಮನ್ನು ಯಾರು ಪ್ರಶ್ನೆ ಮಾಡುವವರು, ನಾವು ಅತೀತರು ಅಂತ ಭಾವಿಸ್ಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನೀವು ಮಾಧ್ಯಮದವರು ಸ್ಪಾನ್ಸರ್ಡ್, ನೀವು ಪ್ರಾಯೋಜಿತ, ಯಾರನ್ನೋ ನೀವು ಒಂದು ಪಾರ್ಟಿಗೆ ಸೀಮಿತ ಆಗಿದೆ ಅಂತ ಬಿಡಿ. ಅಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಾಯಿಂಟ್ ಟು ದಿ ಪಾಯಿಂಟ್ ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನು? ಇವರು ಆರೋಪ ಸರಿ ಇದೆಯಾ? ಯಾವ ಆರೋಪ ಯಾವ ಆಧಾರದ ಮೇಲೆ? ಆಧಾರದಲ್ಲಿ ಒಂದು ಆಧಾರದಲ್ಲಿ ಒಂದಿರ್ಬೇಕಲ್ಲ ಅಷ್ಟೇ. ಪ್ರತಿಯೊಂದು ಬಾರಿ SLC ರಿಸಲ್ಟ್ ಬರುತ್ತೆ, PUC ರಿಸಲ್ಟ್ ಬರುತ್ತೆ, ತಾವೇ ತೋರಿಸ್ತಾ ಇರ್ತೀರಿ. ಭಾಳ ಮಕ್ಕಳುಗಳು ಹೋಗ್ತಾರೆ, ಹ್ಯಾಕ್ ಆಯಿತು, ಹ್ಯಾಂಗ್ ಅಂದರೆ ಹ್ಯಾಂಗ್ ಆಯಿತು ಅಂತ ಹೇಳ್ತಾ ಇರ್ತಿರ್ತೀರಿ. ಅದರಲ್ಲಿ ಇದೆ ಹ್ಯಾಂಗು ಹೇಳಲಿಲ್ಲ, ಹ್ಯಾಕು ಅದಕ್ಕೂ ಹೋಲಿಕೆ ಯಾವುದನ್ನು ಕೊಟ್ಟಿರ್ತಂಥದ್ದು EVM ಏನು. ಇವರು ಗೆಲುವು 134 ಬಂದಂಥ ಸಂದರ್ಭದಲ್ಲಿ EVM ಪರ್ಫೆಕ್ಟ್, EVM ಬಗ್ಗೆ ದೋಷ ಬರೋದಿಲ್ಲ. ಆದರೆ ಬೇರೆಯವ್ರು ಇವ್ರು ಸೋತಂಥ ಸಂದರ್ಭದಲ್ಲಿ EVM ಇವ್ರು ಕೊಟ್ಟಂಥ ಪ್ರಾಯೋಜಿತ ಕಾರ್ಯಕ್ರಮದ ಅನುಷ್ಠಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾರನ್ನು ಕೇಳ್ಬಿಟ್ಟು ಇವ್ರು ಮಾಡಿದ್ರು? ಇವ್ರು ಹೇಳ್ತಾರಲ್ಲ, ಇವ್ರು ಭಾಳ ನಾವು ಸತ್ಯ ಹರಿಶ್ಚಂದ್ರ ಪ್ರಾಮಾಣಿಕರು ಅಂತೇಳಿ 5 kg ಕೇಂದ್ರ ಸರ್ಕಾರ ಕೊಡ್ತಿದೆ. 2013ನೇ ಇಸ್ವಿ ಜೂನ್ 5ನೇ ತಾರೀಕು ಇವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡ್ತಾರೆ. ಜೂನನ್ನು ಕೊಟ್ಟಂಥದ್ದನ್ನು ಅಕ್ಟೋಬರ್ನಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಅಕ್ಟೋಬರ್, ನವೆಂಬರ್, ಜನವರಿ 6 ತಿಂಗಳು ಕೊಡ್ತಾರೆ.
6 ತಿಂಗಳು ಕೊಟ್ಟ ನಂತರ ಮಿಕ್ಕಿದ 9 ವರ್ಷ ಕೊಟ್ಟಂಥದ್ದು ನಾವು. ಇವ್ರು ಹೇಳ್ತಾರೆ ನಾವು ಆ್ಯಕ್ಟ್ ತಂದುಬಿಟ್ಟಿದ್ದೀವಿ. ಒಂದೇ ಒಂದು ದಿನ ಸಿದ್ದರಾಮಯ್ಯನವರು ಅವ್ರ ಫೋಟೋ ಹಾಕೊಂಡ್ಬಿಟ್ಟು ಅನ್ನರಾಮಯ್ಯ ಅಂತ ಮಾಡಿದ್ರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಉಲ್ಲೇಖ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ಅಕ್ಕಿಗೆ ಇವ್ರು ಫೋಟೋ ಹಾಕೊಂಡಿದ್ರು. ಅರ್ಥ ಆಯ್ತಾ? ನಾನು ಹೇಳಕೊಟ್ಟಂತ ಎರಡು ಪ್ರಶ್ನೆ ಹೇಳಿ. ರಮೇಶ್ ಬಾಬು ಅವರು ಏನ್ ಹೇಳ್ತಾರೆ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ NIC ಹೇಳಿ ಸರ್, ಕೇಂದ್ರದ ಅಧೀನದಲ್ಲಿರುವಂತದ್ದು. ನೀವು ಅವ್ರಿಗೆ ಕೈ ತಿರುಗಿಸೋ ಕಿವಿ ಹಿಂಡೋ ನೀವೇನೋ ಮಾಡಿಸಿರ್ತೀರಿ ಕರಾಮತ್ತು ಅನ್ನೋ ಆರೋಪ ಅವ್ರದ್ದು ಒಂದು ಭಾಗ. ಇನ್ನೊಂದು, ನೀವೀಗ ಅಕ್ಕಿ ಬಗ್ಗೆ ಹೇಳಿದಿರಿ, ನೀವೇನ್ ಹೇಳ್ತೀರಿ 5 kg ನಾವು ಕೊಟ್ವಿ, ಫೋಟೋ ಹಾಕ್ಸ್ಕೊಂಡಿದ್ದವರು. ಇದೇ ಮಾತನ್ನ ರಮೇಶ್ ಬಾಬು ಅವ್ರ ಪರವಾಗಿ ವಿತ್ ಇಸ್ ಪರ್ಮಿಷನ್ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ ಏನು ಸುಮ್ಮನೆ ಕೊಟ್ರಾ, ರಾಜ್ಯದಿಂದ ತೆರಿಗೆಗಳು ಕೊಡ್ತಾ ಇದೀವಿ ನಾವು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅದ್ದು ಒಂದು ಅನಿವಾರ್ಯತೆ, ನಿಮ್ಮ ಯು ಆರ್ ಬೌಂಡ್ ಬೈ ಇಟ್, ಹಾಗಾಗಿ ರಾಜ್ಯಕ್ಕೆ ನೀವು ಮರು ಕೊಡ್ತಿದ್ದೀರಿ, ಕ್ರೆಡಿಟ್ ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾರ ಮನೆಯಿಂದ ಕೊಡೋದಲ್ಲ. ಕಾಂಗ್ರೆಸ್ನವ್ರು ಈಗ ನಾವು ಕೊಟ್ವಿ ಅಂತೀವಲ್ಲ, ಈ ದೇಶದ ತೆರಿಗೆದಾರರ ಹಣನೇ. ಯಾರು ನಾವು ಅವರ ಪ್ರಾಪರ್ಟಿಯಿಂದ ಕೊಡೋದಿಲ್ಲ, ಅವ್ರ ಪಾರ್ಟಿಯಿಂದ ಕೊಡೋದಿಲ್ಲ. ಇದು ಈ ದೇಶದ ತೆರಿಗೆದಾರರ ಹಣ, ಈ ದೇಶದ ವೆಲ್ತ್ ಅನ್ನ ಪ್ರಾಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಇವರು ಯೋಜನೆಯನ್ನ ಹುಡ್ಕಿದ್ರು ನೋಡಿ. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡೋದು ತಪ್ಪು. ನಮ್ಮ ಪ್ರಯತ್ನದಲ್ಲೇ ಪ್ರಾಮಾಣಿಕತೆ ಇಲ್ಲ, ನಮ್ಮ ಪ್ರಯತ್ನದಲ್ಲೇ ಅಪ್ರಾಮಾಣಿಕತೆ ಇರ್ತಕ್ಕಂಥದ್ದು. 5 ಗ್ಯಾರಂಟಿಗಳನ್ನು ಕೊಡೋ ಅಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀವು ಹೇಳಿದ್ದೇನು ಮಾಡಿದ್ದೇನು. ನಾವು ಚುನಾವಣೆ ಪೂರ್ವ ನಾವೇನು ಜನರುಗಳಿಗೆ ಕೊಟ್ಟಂತ ವಾಗ್ದಾನ ಏನೋ, ನಾವು ಚುನಾವಣೆ ನಂತರ ಅನುಷ್ಠಾನ ಮಾಡಬೇಕಾದ್ರೆ ತರ್ತಾ ಇರ್ತಕ್ಕಂಥ ಪ್ರಯತ್ನಗಳೇನು, ಎಲ್ಲ ಡೇಟಾ ಇವ್ರ ಹತ್ರ ಇತ್ತು. ಯಾರಿಗೂ ಯಾವ ಒಂದು ಅರ್ಜಿ ಹಾಕಿಸ್ಕೊಳ್ದೆ ಕೊಡೋ ಅಷ್ಟು ಸಾಮರ್ಥ್ಯ, ತಾಂತ್ರಿಕತೆ, ಅದಕ್ಕೆ ಬೇಕಾಗಿರೋ ಡೇಟಾ ಸರ್ಕಾರದ ಹತ್ರ ಇತ್ತು. ಏನಿಲ್ಲ ಇವರು ಯಾರ ಹತ್ರ ತಾವು ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮದ ಬಗ್ಗೆ ಪ್ರಾಮಾಣಿಕತೆ ನಿಯತ್ತಿಲ್ದಿದ್ದಾಗ ನೀವು ಕಾರಣವನ್ನೇ ಹುಡುಕ್ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ ನಿದ್ದೆ ಮಾಡಿರೋರನ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ಥರ ನಟನೆ ಮಾಡೋರನ್ನ ಎದ್ದೇಳಿಸೋಕ್ಕಾಗಲ್ಲ. ದ ಪರ್ಪಸ್ಸೇ ಇರ್ತಕ್ಕಂಥದ್ದು ಇಡೀ 5 ಯೋಜನೆ ಅನುಷ್ಠಾನದ ಒಳಗಡೆ ಹೇಗೆಲ್ಲ ಮಾಡಿ ಮುಂದೆ ಹಾಕಬಹುದು, ಹೇಗೆಲ್ಲ ಮಾಡಿ ಬೈಪಾಸ್ ಮಾಡ್ಬೋದು, ಹೇಗೆಲ್ಲ ಮಾಡಿ 200 ಯೂನಿಟ್ ಅಂತ ಹೇಳಿದ್ರು. 200 ಯೂನಿಟ್ ಅಂತ ಹೇಳಿದಂಥವ್ರಿಗೆ ಈಗ ಆಪ್ ಸರ್ಕಾರ ಹೇಳ್ತಾರೆ 200 ಯೂನಿಟ್. ನಿಮ್ಮ ಹತ್ರ ದಿನ ಬರುತ್ತೆ, ನಿಮ್ಮ RR ನಂಬರಲ್ಲಿ ಇಡೀ ಡೇಟಾ ಇದೆ ನಿಮಗೆ. ಕೇಂದ್ರ ಸರ್ಕಾರ ಕೊಟ್ಟಿದ್ದು APDP ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಹತ್ರ ಇಡೀ ಎಲ್ಲ ಇದೆ ನಿಮ್ಮ ಹತ್ರ. ನೀವು ತಗೊಂಡು ನಿಮ್ಮ ಯಾರ್ಯಾರ ಮನೆಗೆ 200 ಯೂನಿಟ್ ಇರುತ್ತೆ ತೆಗೆದು ಡಿಲೀಟ್ ಮಾಡ್ರಿ, ಮಿಕ್ಕಿದವ್ರಿಗೆಲ್ಲ ಬಿಲ್ ಕಳಿಸಿದ್ರೆ ಮುಗ್ದು ಹೋಗಿತ್ತು. ಸೇವಾ ಸುಂದರ್ ಪಾಟೀಲ್ ಏನಕ್ಕೆ ಬೇಕಾಗಿತ್ತು? ಇದಕ್ಕೆ ಯಾಕೆ ಅಪ್ಲೈ ಮಾಡಬೇಕು ಜನ? ಯಾಕೆ ಅಪ್ಲೈ ಮಾಡ್ಬೇಕು ಹೇಳಿ? ಅಲ್ಲ, ಒಂದು ನಿಮ್ಮ ಹತ್ರನೇ ನಿಮ್ಮ ಹತ್ರ ಡೇಟಾ ಇದೆಯಲ್ಲ. ನನ್ನ ಹತ್ರ ಇರೋ ಡೇಟಾಗೂ ಆನ್ ಗ್ರೌಂಡ್ ಇರೋ ಡೇಟಾಗೂ ವ್ಯತ್ಯಾಸ ಇರ್ಬೋದು. ಸರ್ಕಾರ ಜನರ ದುಡ್ಡು ಅಲ್ಲಿ ಇಲ್ಲಿ ಒಂದೇ ಒಂದು ರೂಪಾಯಿ ಕೂಡ ವ್ಯರ್ಥ ಆಗಬಾರ್ದು, ಹಂಗಾಗಿ ಒಂದು ಪಾರದರ್ಶಕತೆ ಇರಲಿ. ಇದಕ್ಕೆ ಹೆಂಗ್ ಮಾಡೋದು? ನಿಗದಿತವಾಗಿ ಅವರೇ ಒಂದು ಪ್ರಕ್ರಿಯೆಯನ್ನ ಪಾಲಿಸಿ ನಮ್ಗೆ ಹೇಳಿ, ನಾವು ಅರ್ಜಿದಾರರು, ನಾವಿದ್ದೀವಿ ಅಂತ, ಅವ್ರಿಗೂ ಒಂದು ಅನುಭವ ಸಿಗ್ಲಿ, ನಾವು ಫಲಾನುಭವಿಗಳು ಕೂಡ ಅಂತ. ಒಳ್ಳೆ ಪ್ರಶ್ನೆ. ಇದು ಸರ್ಕಾರ ಪೊಲಿಟಿಕಲ್ ಸ್ಟ್ರಾಟಜಿ ಆಲ್ಸೋ, ಯಾಕೆ ಆಗ್ಬಾರ್ದು? ಈ ಒಟ್ಟು ಇದರಲ್ಲಿ ಇರ್ತಕ್ಕಂಥ ಅಗಾಧತೆ ಇದೆಯಲ್ಲ. ಈಗ ಕರ್ನಾಟಕ ಇವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು, ಈಗ ನಮಗೆ RR 2.8 ಅಥವಾ 2,90,00,000 ಜನ ಗ್ರಾಹಕರಿದ್ದಾರೆ ಅಂತ ಹೊಂದಿದ್ದಾವೆ. ಈ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತಕ್ಕಂಥದ್ದು, ಎಷ್ಟು ಮನೆಗಳಿದೆ ಅಂತ ಡೇಟಾ ಇದೆ ಸರ್ಕಾರದ ಹತ್ರ. ಗೊತ್ತಾಯ್ತಾನೆ? ಪ್ರತಿಯೊಂದರಲ್ಲೂ ಸರ್ಕಾರದ ಹತ್ರ ಡೇಟಾ ಇದ್ದಂಥ ಸಂದರ್ಭದಲ್ಲಿ ನಾವ್ಯಾವುದು ಈ ಥರ ಯೋಜನೆಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವ್ಯಾರು ಈ ಥರ ಅರ್ಜಿ ಎಲ್ಲ ಕರೆದಿರಲಿಲ್ಲ. ನಾವು ಈ ದೇಶದ ಜ್ಞಾನಪೀಠ ಅವಾರ್ಡನ್ನೇ ಅರ್ಜಿ ಇಲ್ಲದೆ ಕೊಡ್ತಾ ಇದ್ದೀವಿ. ಈ ದೇಶದ ಪದ್ಮ ಪ್ರಶಸ್ತಿಗಳನ್ನು ಕೂಡ ಅರ್ಜಿ ಇಲ್ಲದೆ ಕೊಡ್ತಾ ಇದ್ದೀವಿ. ನಾವೇನು ಅರ್ಜಿ ಹಾಕೊಳ್ಳಿ ಅಂತ ಕೇಳ್ತಾ ಇಲ್ಲ. ನಾವು ಹುಡುಕಿ ಈ ದೇಶದಲ್ಲಿ ಈ ತರದ ಪ್ರಶಸ್ತಿಗಳೇ ಕೊಡಕ್ ಸಾಧ್ಯ ಇದ್ಮೇಲೆ ಈ ಒಂದು ಸವಲತ್ತನ್ನ ಕೊಡಕ್ ಯಾಕಾಗೋದಿಲ್ಲ? ಅದು ಕೇವಲ ಕೆಲವು 100 ಅಲ್ವಾ, ಇಲ್ಲಿ ಕೋಟ್ಯಾಂತರ ಜನ ಕೆಲಸ ಮಾಡಿ ನಿಮ್ಗೊಂದು ಸೈಜ್ ನಾನು ಹೇಳ್ತೀನಿ. ಸೈಜು ನಿಮ್ಗೆ ಹತ್ರ ಈ ಪ್ರಾಬ್ಲಮ್ ಇದೆ ತಾನೆ, ನಿಮಗೆ ಬೇಕಿದೆ, ನಿಮಗೆ ಒಂದು ಟೈಮನ್ನು ಕನ್ಸ್ಯೂಮ್ ಮಾಡಬೇಕಾಗಿದೆ. ಈಗ ನಿಮ್ಗೆ ಬೇಕಾಗಿರ್ತಕ್ಕಂಥ ಟೈಮ್ ಕನ್ಸ್ಯೂಮ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹತ್ರ ಆ ಥರ ಟೈಮ್ ನಿಮಗೆ ಅವಶ್ಯಕತೆ ಇತ್ತು ಅಂತಂದರೆ ರಾಜ್ಯ ಜನತೆಗೆ ಹೇಳಿ ನೀವು. ಇಲ್ಲ ನಿಮಗೆ ನಮ್ಮ ಕೈಲಿ ಇಷ್ಟು ತಿಂಗಳ ತನಕ ಅಕ್ಕಿ ಕೊಡೋಕ್ಕಾಗೋದಿಲ್ಲಪ್ಪ, ನಾವೇನೋ ಇನ್ನೊಂದು ವರ್ಷಕ್ಕೆ ಅಕ್ಕಿ ಕೊಡ್ತೀವಿ, ನಮ್ಮ ರಾಜ್ಯದಲ್ಲೇ ನಾವು ತಗೊಂಡು ಕೊಡ್ತೀವಿ ಅಂತಂದರೆ DBT ಮಾಡಿ. ನಿಮ್ಮ ಹತ್ರ ಅನೇಕ ಬೇರೆ ಆಪ್ಷನ್ಸ್ ಇದಾವಲ್ಲ.
ಇದೇ ಆಪ್ಷನ್ಸ್ ಅಂತ ಏನಿರೋ ಅಂತಕ್ಕಂಥದ್ದು ಆಯ್ತು, ಮಾಡಿ ಡಿಬಿಟಿ ಮಾಡಿ ನೀವು. ನಿಮ್ಗೆ ರಾಜ್ಯದ ಜನತೆಗೆ ಎಲ್ಲರ ಮನೆಗಳಿಗೂ ನೋಡಿಪ್ಪ ನಾವೀಗ ಅಕ್ಕಿ ಬಾಪ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಮುಗೀತಲ್ಲ. ಅಲ್ಲ ನೀವು ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ನೀವು ಐಡಿಯಾ ಕೊಡೋದ್ರ ಬದಲು ಸಾಥ್ ಯಾಕೆ ಕೊಡಬಾರ್ದು, ಒಟ್ಟಿಗೆ ಹೋಗಿ ಕೇಳೋಣ ಅಂತ ಕೇಂದ್ರಕ್ಕೆ. ಯಾರ ಹತ್ರ ಐಡಿಯಾ ಇವ್ರದ್ದು ದಾಷ್ಟತೆ ಎಷ್ಟೈತಿ ಕೇಳೆ. ಇಂಥ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಆದಂಥ ಇವ್ರು ಯಾರ ಜೊತೆ ಚರ್ಚೆ ಮಾಡಬೇಕು? ಇಲ್ಲಿ ಲೋಯರ್ ಅಧಿಕಾರಿ ಹತ್ರ ಚರ್ಚೆ ಮಾಡಬೇಕಾ? ಒಂದು ಪೈಲಟ್ ಕಾರ್ಯಕ್ರಮ ಎಷ್ಟು ಬೇಕು ಇವರಿಗೆ? ಪ್ರತಿ ತಿಂಗಳಿಗೆ ಹತ್ತತ್ರ 2.7 ಕೋಟಿ 2.8 ಕೋಟಿ ಅಷ್ಟು ಟನ್ನಷ್ಟು ಬೇಕು. ಯಾರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು ಇವರು? ಇಲ್ಲಿ ರೀಜನಲ್ ಆಫೀಸರ್ ಅಧಿಕಾರಿ ಹತ್ರ ಮಾತಾಡಬೇಕು? ಒಂದು ಸರ್ಕಾರದ್ದು ಸಾಂಘಿಕ ನಾವು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಒಂದೇ. ಆ ಸರ್ಕಾರಗಳು ಬದಲಾವಾಗ್ಬೋದು, ಚುನಾವಣೆ ಬರ್ಬೋದು, ನಾವೆಲ್ಲ ಒಂದೇ ಬಿಡಿ. ಅದರಲ್ಲಿ ನಾನೇನು ಆ ಥರ ಡಿಸ್ಪೆನ್ಸೇಷನ್ ಮಾಡೋದಿಲ್ಲ ನಾನು. ಇವ್ರು ಹೋಗ್ಬಿಟ್ಟು ಇವರು ಕೇಂದ್ರದಲ್ಲಿ ನಮ್ಮ ಹತ್ರ ನಾವು ಈ ಥರ ಒಂದು ಯೋಜನೆ ಮಾಡಿದ್ದೀವಿ. ನಾವು 5 ರಾಜ್ಯಗಳ ಚುನಾವಣೆ ಇದೆ. ಆ 5 ರಾಜ್ಯಗಳವರು ಹೇಳ್ತಾರಪ್ಪ ನಾಳೆ ಇವರು 5+5 10 ಅಂತ ಹೇಳಿದ್ರು. ಇವ್ರು ಕರೆಕ್ಟಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದ್ದು 10, ಕೇಂದ್ರ ಸರ್ಕಾರದ ಫುಡ್ ಸೆಕ್ಯೂರಿಟಿದು 5 ಕೊಡಬೇಕು, 15 kg ಕೊಡಬೇಕು. ಆದ್ರೆ ಇವಾಗ ಸಿದ್ದರಾಮಯ್ಯನವ್ರು ಕ್ಲಾರಿಫೈ ಮಾಡಿದ್ರಲ್ಲ 5+5. ಹಾಗಾದ್ರೆ ಅದು ಇವ್ರದ್ದು ಕೊಡುಗೆ ಏನಾಗಿದ್ರೆ? ಇವ್ರದ್ದು 5 ಇದೆಯಲ್ಲ, ಅಲ್ಲಿ ಕೊಡಿ ತಗೊಂಬಂದು. ನಿಮ್ಗೆ ಯಾರು ಬೇಡ ಅಂತಂದ್ರೆ ಇವ್ರದ್ದು 5 ಇದೆ ತಾನೆ ನಿಮ್ದು. ನೀವು ಹಾಗಾದ್ರೆ 5 ಅಂತಾನೆ ಹೇಳಬೇಕು. ನೀವು ಯಾಕೆ ರಾಜ್ಯ ಜನತೆಗೆ ಭಾಷಣ ಮಾಡ್ಬೇಕಾದ್ರೆ 10 ಅಂತ ಯಾಕೆ ಹೇಳಿದ್ರಿ? ನೀವು ಕರ್ನಾಟಕದ ಉದ್ದಗಲಕ್ಕೂ ನೀವು ಭಾಷಣ ಮಾಡ್ಕೊಂಡು ತಿರುಗಿದ್ರಲ್ಲ, ಇಡೀ ರಾಜ್ಯದ ಜನಕ್ಕೆ 10 kg ನಾವು ಕೊಡ್ತೀವಿ ಅಂದ್ಬಿಟ್ಟು ಹೇಳಿ. ನೀವು ಇಲ್ಲ 5 kg 5 kg ಕೇಂದ್ರ 5 kg ನಮ್ದು ಅಂತ. ಇಲ್ಲ ಒಂದು ನಿಮಿಷ ನಿಖಿಲ್, ಪಾಯಿಂಟ್ ಇರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು. ಇನ್ನು 5 ರಾಜ್ಯಗಳು ಕೇಳ್ತು, ಎಲ್ಲ ಕಡೆ ಮಾನ್ಸೂನ್ ಇದೆ. ಫಂಡಮೆಂಟಲಿ ಸುಳ್ಳು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಇಲ್ಲಿ. ಇದಿಷ್ಟೇ ಸುಳ್ಳು ಅಂತಂತಲ್ಲ. 70ನೇ ಇಸ್ವಿಲಿ ಗರೀಬಿ ಹಟಾವೋ ಅಂತೇಳಿ ಘೋಷಣೆ ಮಾಡಿದಂಥವ್ರು ಇವರು, 20% ಕಾರ್ಯಕ್ರಮ ಹೇಳಿದಂಥವ್ರು ಇವರು. ಇವ್ರು ಗರೀಬಿ ಹಟಾವೋ ಮಾಡಿದ್ರೆ ಇವತ್ತು ರಾಜ್ಯದ ಜನ ಬಡತನದಲ್ಲಿ ಇರೋ ಸಾಧ್ಯನೇ ಇರಲಿಲ್ಲಲ್ಲ ಸರ್. ಇವತ್ತು ದ ಬೇಸಿಕ್ ಚರ್ಚೆ ಆಗ್ಬೇಕಾಗಿರ್ತದ್ದು ನೀವು ಹ್ಯಾಕ್ ಆಗಿದೆ ಅಂತದ್ದು ಅದೆಲ್ಲ ವಿಷಯ ಇರ್ತಕ್ಕಂಥದ್ದು. ಚರ್ಚೆ ಮಾಡ್ಬೇಕಾಗಿರ್ತಂಥದ್ದು ಮೂಲಭೂತವಾಗಿ ಗರೀಬಿ ಹಟಾವೋ ಘೋಷಣೆ 20% ಕಾರ್ಯಕ್ರಮ ಅಂತೇಳಿ 1970ನೇ ಇಸ್ವಿಯಿಂದ ಇಲ್ಲಿ ತನಕ ಮಾಡ್ಕೊಂಡ್ ಬಂದ್ರಲ್ಲ. ಇಲ್ಲಿ ತನಕ ಈ ದೇಶದಲ್ಲಿ ಬಡತನ ಯಾಕೆ ನಿವಾರಣೆ ಆಗ್ಲಿಲ್ಲ?